ಇರ್ತಕ್ಕಂಥ ಮಾಹಿತಿ ಪ್ರಕಾರ ಡಿ.ಕೆ. ಸುರೇಶ್ ಅವರು 100 ಮತ್ತೊಮ್ಮೆ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾಹಿತಿ. ನಾನು ಮುಖ್ಯಮಂತ್ರಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ಪ್ರತಿನಿತ್ಯ ನನಗೆ ಇನ್ಫಾರ್ಮೇಶನ್ ಸಿಗ್ತದೆ. ಅದರ ಆಧಾರದ ಮೇಲೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೂ ಕೂಡ ಈ ಕ್ಷೇತ್ರದ ಜನರು ಡಿ.ಕೆ. ಸುರೇಶ್ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾವು ಅಧಿಕಾರಕ್ಕೆ ಬಂದು 10 ತಿಂಗಳುಗಳಾಯಿತು. 10 ತಿಂಗಳುಗಳಾಯಿತು. ನಾವು ಚುನಾವಣೆಗಿಂತ ಪೂರ್ವದಲ್ಲಿ ನಾನು ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಜನರಿಗೆ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೆವು. ಅವುಗಳಲ್ಲಿ ಪ್ರಮುಖವಾದವು 5 ಗ್ಯಾರಂಟಿಗಳು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಆ 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೇವೆ. ಅವಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಜಾರಿಗೆ ಕೊಡ್ತೇವೆ. ಬಿಜೆಪಿಯವರು ಅಪಹಾಸ್ಯವನ್ನು ಮಾಡಿದ್ರು. ಈ ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ಕೊಟ್ರೆ ರಾಜ್ಯದ ಖಜಾನೆ ಖಾಲಿ ಆಗ್ಬಿಡ್ತದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲದಾಗ ಆಗ್ತದೆ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಹೀಗೆ ನಮ್ಮ ಮೇಲೆ ಟೀಕೆಗಳನ್ನ ಈ ಗ್ಯಾರಂಟಿಗಳನ್ನ ಮಾಡಿದ ಮೇಲೆ ಮಾಡಿದ್ರು. ನಾವು ಯಾವ ಟೀಕೆಗಳಿಗೂ ಕೂಡ ವಿಚಲಿತರಾಗಲಿಲ್ಲ. ನಾನು ಡಿ.ಕೆ. ಶಿವಕುಮಾರ್ ಇನ್ನೂ 7-8 ಜನ ಮೇ 20ನೇ ತಾರೀಕು 2023 ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು 5 ಗ್ಯಾರಂಟಿಗಳನ್ನ ಜಾರಿ ಕೊಡಬೇಕು ಅಂತೇಳಿ ಆದೇಶವನ್ನ ಮಾಡೋದು. ನಾವು ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಹೌದು ಅಲ್ಲ? ಬಿಜೆಪಿಯವರು ಕೊಟ್ಟ ಮಾತಿಗೆ ನಡ್ಕೊಂಡಿದಾರ? ಇಲ್ಲ. ಮತ್ ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬೇಕು ಹೇಳಿ ನೀವೇ? ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಈ ರಾಜ್ಯದ ಬಡವರು, ದಲಿತರು, ಹಿಂದುಳಿದವರು, ಕಾರ್ಮಿಕರು, ಮಹಿಳೆಯರು, ರೈತರು, ಎಲ್ಲ ವರ್ಗದ ಜನರಿಗೂ ಕೂಡ ನಮ್ಮ 5 ಗ್ಯಾರಂಟಿಗಳನ್ನ ಇವತ್ತು ಜಾರಿ ಮಾಡಿ ಅವರಿಗೆ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇನ್ನೊಂದನ್ನ ನೀವು ಜ್ಞಾಪಕ ಇಟ್ಟಬೇಕು. ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿರುವಾಗ
ಯಾರು ಮಧ್ಯವರ್ತಿಗಳಿಲ್ಲ, ಒಬ್ರು ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ಹಣವನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಹೌದಲ್ಲ? ಹಿಂದೆ ಯಾವಾಗಲೂ ಕೂಡ ಮಧ್ಯವರ್ತಿಗಳು, ಅಧಿಕಾರಿಗಳು ಕಾರ್ಯಕ್ರಮಗಳ ಫಲವನ್ನ ಅವರು ಫಲಾನುಭವಿಗಳಿಗೆ ತಲುಪಿಸೋದ್ರ ಬದಲು ಲಂಚ ಹೊಡಿತಾ ಇದ್ರು. ಈಗ ಯಾರು ಕೂಡ ಲಂಚ ಕೇಳಾಗಿಲ್ಲ, ನಿಮ್ಮನ್ನ ಯಾರು ಕೂಡ ಲಂಚ ಕೇಳಾಗಿಲ್ಲ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರತಿನಿತ್ಯ 50 ರಿಂದ 60 ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ. ನೀವು ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ಲ? ಮಾಡ್ತಾ ಇದ್ದೀರಾ ಇಲ್ವ? ನಮ್ಮ ಬಿಜೆಪಿಯವರು ಮಾಡಿದ್ರಾ? ಬಿಜೆಪಿಯವರು ಮಾಡಿದ್ರಾ? ಮಾಡಿರ್ಲಿಲ್ಲ. 50-60 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ ಎಲ್ಲಿ ಸೇರಿದ್ರು ಕೂಡ, ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಜಾತಿಗೆ ಸೇರಿರಲಿ, ಯಾವುದೇ ಪಕ್ಷಕ್ಕೆ ಸೇರಿರಲಿ, ಎಲ್ಲ ಹೆಣ್ಣುಮಕ್ಕಳುಗಳು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಅವ್ರಿಗೇನಾದ್ರೂ ಬಿಜೆಪಿಯವರಿಗೆ, JDSನವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಕ್ಯಾಂಡಿಡೇಟೇ ಹಾಕ್ಬಾರ್ದಾಗೈತಿ ಇಲ್ಲಿ. ಯಾಕಂತಂದ್ರೆ ಬಿಜೆಪಿ JDSನ ಹೆಣ್ಣುಮಕ್ಕಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾರೆ. ಹೌದಲ್ಲ? ಬಿಜೆಪಿಯ ಹೆಣ್ಮಕ್ಳು, JDSನ ಹೆಣ್ಮಕ್ಳು ಅವರು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡುತ್ತಾರೆ. ನೋಡಿ, ನಮ್ಮ ಕಾರ್ಯಕ್ರಮದ ಲಾಭ ಅವ್ರಿಗೂ ಕೊಡ್ತಾ ಇದ್ದೀವಿ, ಬಡವರು ಅಂತೇಳಿ. ನಾವು ಅಧಿಕಾರಕ್ಕೆ ಬಂದ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು. ಜೂನ್ 11ನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು, ಇಲ್ಲ ರಾಮಲಿಂಗ ರೆಡ್ಡಿ ಅವರು ನಾಮಿನೇಷನ್ ಹಾಕಕ್ಕೆ ಹೋಗಿರ್ಬೇಕು ಅನ್ನೋ ಕಾಣಿಸುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಅವರು, ನಾನು, DK ಶಿವಕುಮಾರ್, ನಾವು 3 ಜನಗಳು ಕೂಡ ಅದನ್ನ ಚಾಲನೆ ಕೊಟ್ಟು ಇವತ್ತು ಬಹಳ ಖುಷಿಯಾಗಿ ಸಂತೋಷದಿಂದ ಎಲ್ಲ ಹೆಣ್ಣುಮಕ್ಕಳು ಕೂಡ ಫ್ರೀಯಾಗಿ ಅವರವರ ಸ್ಥಳಗಳಿಗೆ, ನೆಂಟರ ಮನೆಗಳಿಗೆ, ಪ್ರೇಕ್ಷಣೀಯ ಸ್ಥಳಗಳಿಗೆ, ಯಾತ್ರಾ ಸ್ಥಳಗಳಿಗೆ, ದೇವಸ್ಥಾನಗಳಿಗೆ ಎಲ್ಲ ಹೆಣ್ಮಕ್ಳು ಹೋಗ್ತಾ ಇದ್ದಾರಲ್ಲ. ನೀನ್ ಯಾಕೆ ಕೈ ಹಿಡ್ಕೆ ಎತ್ತಿ? ಆ ಯಮನೆ ಎತ್ತಾಳೆ ಬಿಡಪ್ಪ. ಇದು ಜೂನ್ 11ನೇ ತಾರೀಕು ಜಾರಿ ಕೊಟ್ಟು ಜುಲೈ ತಿಂಗಳಲ್ಲಿ ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥದ್ದು 2,000 ಯೂನಿಟ್ ವರೆಗೆ, 200 ಯೂನಿಟ್ ವರೆಗೆ. ಯಾರು ಅವ್ರು ಯಾರ ಪೊಲೀಸ್ ಅವ್ರು ಕಳಿಸ್ರಿ ಅವ್ರನ್ನ ಆಚೆಗೆ.
ಅರ್ಧ ಗಂಟೆಗೆ ಡ್ಯಾಸ್ ಈ ಕಡೆ ಕೆಳದು ಬಿಡಿ ಅಣ್ಣ ಹೇಳ್ತೀನಿ. ಸಾಹೇಬ್ರು ಬಂದರು. ಚೀಫ್ ಮಿನಿಸ್ಟರ್ ಭಾಷಣ ಮಾಡ್ತಾರೆ, ತಾಳ್ಮೆಯಿಂದ ಇರಿ, ಆಮೇಲೆಲ್ಲ ಜೈಕಾರ ಇಲ್ಲ. ಸುರೇಶ್ ಮಾಡುವಾಗ ಬೇಕಾದ್ರೆ ಮಾಡಿ, ಮುಖ್ಯಮಂತ್ರಿ ಮಾಡೋಕೆ ಸುಮ್ಮನೆ ಇರಬೇಕು. ಕೂತ್ಕೊಳ್ಳಿ ಎಲ್ಲ. ಡಿ ಕೆ ಸುರೇಶ್ ಅವರು ನಿಮ್ಮೆಲ್ಲರ ಜನಪ್ರಿಯ ಲೋಕಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹೆಮ್ಮೆಯ ಅಭ್ಯರ್ಥಿ. ಅವರು ವೇದಿಕೆಗೆ ನಾಮಿನೇಷನ್ ಹಾಕಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಲಿಂಗಪ್ಪ ಕೂತ್ಕೋ ಇಲ್ಲೇ ಕೂತು. ಶಾಸಕರಾದಂಥ ಬಾಲಕೃಷ್ಣ ಅವರು, ರವಿ ಅವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು, ಎಲ್ಲವರು ರಾಮಲಿಂಗಾರೆಡ್ಡಿ ಅವರು, ಇನ್ಯಾರಿದ್ರು ನಿಮ್ ಜೊತೆ? ಮೇಲ್ಮನೆಯ ಸದಸ್ಯರಾದಂಥ ಪುಟ್ಟಣ್ಣ ಅವರು, ಆನೇಕಲ್ ಶಾಸಕರಾದಂಥ ಶಿವಣ್ಣ ಅವರು, ಅವರೆಲ್ಲರೂ ಕೂಡ ಸುರೇಶ್ ಅವ್ರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿ ವೇದಿಕೆಗೆ ನಿಮ್ಮ ಆಶೀರ್ವಾದವನ್ನ ಪಡೆಯಲಿಕ್ಕೋಸ್ಕರ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಶುಭಾಶಯ ಸ್ವಾಗತವನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಜುಲೈ ತಿಂಗಳಲ್ಲಿ 2 ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟು, ಒಂದು ಗೃಹ ಜ್ಯೋತಿ, ಎರಡನೇದು ಅನ್ನಭಾಗ್ಯ. ಗೃಹ ಜ್ಯೋತಿ ಮೂಲಕ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಶಕ್ತಿಯನ್ನು ಬಳಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಯಾರು ಬಿಲ್ ಕೊಡಬೇಕಾಗಿಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ, ಪುಕ್ಕಟೆಯಾಗಿ ಕೊಡ್ತಾ ಇದ್ದೆ. ಯಾಕಂದ್ರೆ ಬಡವರು ಯಾರು ಕೂಡ ಹಸಿದು ಮಲಗಬಾರದು.
3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಲೇಬೇಕು ಅಂತೇಳಿ 10 ಕೆಜಿ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. 5 ಕೆಜಿಯಿಂದ 7 ಕೆಜಿಗೆ ಇಳಿಸಿದ್ರು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡಿದೆ. ಯಡಿಯೂರಪ್ಪ ಇದ್ದಾಗ ಪ್ರಶ್ನೆ ಮಾಡಿದೆ, ಬಸವರಾಜ ಬೊಮ್ಮಾಯಿ ಇದ್ದಾಗ ಪ್ರಶ್ನೆ ಮಾಡಿದೆ. ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರು. ನಮ್ಮ ಹತ್ರ ದುಡ್ಡಿಲ್ಲ, 7 ಕೆಜಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತು ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಅಕ್ಕಿಯನ್ನ ಹೆಚ್ಚಾಗಿ ಕೊಡ್ತೇವೆ. ಯಾರು ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು. ಆದ್ರೆ ಈ ಬಿಜೆಪಿಯವರು ಇದರಲ್ಲ, ರಾಜಕೀಯ ಮಾಡಿ ಬಡವರಿಗೆ ಅಕ್ಕಿ ಕೊಡದೆ ಹೋದ್ರು. ಅದು ನಾವು ಪುಕ್ಕಟೆ ಕೇಳಲಿಲ್ಲ. 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. ಇಡೀ ರಾಜ್ಯದ ಜನರಿಗೆ ಅಕ್ಕಿ ಕೊಡಬೇಕು, ಬಡವರಿಗೆ ಅಕ್ಕಿ ಕೊಡಬೇಕು. ಕೊಡ್ರಿ, ನಿಮ್ಮ ಗೋದಾಮ್ನಲ್ಲಿ ಅಕ್ಕಿ ಇದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೊಡ್ತೀವಿ ಅಂತ ಒಪ್ಕೊಂಡು ಮೋಸ ಮಾಡಿದ್ರು. ಕೊಡ್ತೀವಿ ಅಂತ ಒಪ್ಕೊಂಡಿದ್ರು, ಆಮೇಲೆ ಕೊಡಲ್ಲ ಅಂತಂದ್ಬಿಟ್ರು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಕ್ಕಿ ಕೊಟ್ರೆ ಬಡವರೆಲ್ಲ ಅವ್ರ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡ್ಲಿಲ್ಲ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವು, ಅಕ್ಕಿ ಸಿಕ್ಕವರಿಗೆ 5 ಕೆಜಿಗೆ ಅಕ್ಕಿಗೆ ಒಬ್ಬರಿಗೆ 34 ರೂಪಾಯಿನಂತೆ 170 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ವು. ಈಗ ದುಡ್ಡು ಬೇರೆ ಪದಾರ್ಥಗಳನ್ನ ತಗೊಳ್ಳಿಕ್ಕೆ ಸಿಗ್ತಾ ಇದೆಯಲ್ಲ, ಎಣ್ಣೆ ತಗೊಳ್ಳಿಕ್ಕೆ, ಕಾಳು ತಗೊಳ್ಳಿಕ್ಕೆ, ಉಪ್ಪು ತಗೊಳ್ಳಿಕ್ಕೆ, ಇವಕ್ಕೆಲ್ಲ ಸಿಗ್ತದ ಇದೆಯಲ್ಲ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿ ಪ್ರತಿ ತಿಂಗಳು ಕೂಡ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. ಸುಮಾರು 1,29,00,000 ಕುಟುಂಬಗಳಿಗೆ ಇವತ್ತು 34 ರೂಪಾಯಿ 170 ರೂಪಾಯಿನಂತೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದೀವಿ. ಸುಮಾರು 4.5 ಕೋಟಿ ಜನರಿಗೆ 4.5 ಕೋಟಿ ಜನರಿಗೆ ಕರ್ನಾಟಕದಲ್ಲಿ ಬಡವರಿಗೆ ಇವತ್ತು ಅಕ್ಕಿಯನ್ನ ಕೊಡ್ತಾ ಇದ್ದೀವಿ. ಬಿಜೆಪಿಯವರು ಆಗ್ಲೂ ತೆರಿಗೆ ಕೊಡ್ತಿದ್ರಲ್ಲ ನೀವು, ಬಿಜೆಪಿಯವರು ಇದ್ದಾಗ ಯಾಕೆ ಕೊಡ್ಲಿಲ್ಲ? ಯಾಕಮ್ಮ ಕೊಡ್ಲಿಲ್ಲ? ಯಾಕಂತಂದ್ರೆ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೋಸ್ಕರ ಅವರು ಕೊಡ್ಲಿಲ್ಲ. ನಾವು ಇವತ್ತು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು, ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟು, ಶಕ್ತಿ ಯೋಜನೆ ಕಾರ್ಯಕ್ರಮ ಕೊಟ್ಟು, ಗೃಹ ಲಕ್ಷ್ಮಿ ಯೋಜನೆಯನ್ನ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು, ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ 1,17,00,000 ಮಹಿಳೆಯರಿಗೆ, 1,17,00,000 ಕುಟುಂಬಗಳಿಗೆ ಇವತ್ತು ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಉಳಿತಾಯ ಆಗ್ತಾ ಇದೆಯಾ? ಇಲ್ಲ. ನಿಮಗೆ ಬೇರೆ ಖರ್ಚುಗಳಿಗೆ ಬಸ್ ಸಿಗ್ತಾ ಇದೆಯಾ? ಇಲ್ಲ. ದುಡ್ಡು ಉಳಿತಾಯ ಆಗ್ತಾ ಇದೆಯಲ್ಲ. ನಮ್ಮ ಉದ್ದೇಶ
ಇವತ್ತು ಬೆಲೆ ಏರಿಕೆ ಆಗಿದೆ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗೊಬ್ಬರದ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಗಗನ ಕೊಟ್ಟೋಗಿದ್ದಾವೆ. ಇವತ್ತು ಅವರು ಜೀವನ ನಡೆಸದೇ ಕಷ್ಟ ಪಡೋರು. ಅದಕ್ಕೋಸ್ಕರ ಅವರ ಕೈಗೆ ದುಡ್ಡನ್ನ ಕೊಡಬೇಕು ಅಂತೇಳಿ ಇವತ್ತು 4 ರಿಂದ 5 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. 4 ರಿಂದ 5 ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ. 4.5 ಕೋಟಿ ಜನರಿಗೆ ಕೊಡ್ತಾ ಇದ್ದೀವಿ. ಈ 4,000 ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ಬಂದರೆ ನಿಮ್ಮ ಜೀವನ ಮಾಡಕ್ ಸಾಧ್ಯ ಆಗ್ತಾ ಇದೆಯಿಲ್ಲ? ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ಯೂನಿಫಾರ್ಮ್ ತಗೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ಪುಸ್ತಕ ತಗೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ? ನೀವೆಲ್ಲ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಕ್ ಸಾಧ್ಯ ಆಗ್ತಾ ಇದೆ ಇಲ್ಲ? ಬಿಜೆಪಿಯವರು ಮಾಡಿದ್ರ? ಮಾಡಲಿಲ್ಲ. ಈಗ ಅವ್ರು ಯಾರೋ ಮಂಜುನಾಥ್ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದವರು, ರಿಟೈರ್ಡ್ ಆದ್ಮೇಲೆ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಬಿಜೆಪಿಯವರು ನಿಲ್ಲಿಸ್ತಿಲ್ಲ, ಅವ್ರಿಗೆ ಯಾರು ಕ್ಯಾಂಡಿಡೇಟ್ಗಳು ಸಿಕ್ಕಲಿಲ್ಲ. ಅದಕ್ಕೆ ದೇವೇಗೌಡನ ಅಳಿಯ ಅಂತೇಳಿ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ದೇವೇಗೌಡರ ಅಳಿಯ ಅವರು ಯಾವತ್ತಾದರೂ ರಾಜಕಾರಣದಲ್ಲಿ ಇದ್ರ? ಜನಸೇವೆ ಮಾಡಿದ್ರ? ಡಿ.ಕೆ. ಸುರೇಶ್ ಅವರು ಕಳೆದ 3 ಬಾರಿ ಲೋಕಸಭಾ ಸದಸ್ಯರಾಗಿ ಪಂಚಾಯಿತಿ ಸದಸ್ಯರಂತೆ ಕೆಲಸ ಮಾಡಿದ್ದಾರೆ. ಇವತ್ತು ನೀವು ತೀರ್ಪು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಬೇಕಾ, ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಇವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಒಂದ್ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಾವು ನುಡಿದಂತೆ ನಡೆದಿದ್ದೀವಿ. ಇನ್ನೊಂದು ಕಡೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥದ್ದು, ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಸಸ್ ಸುಳ್ಳು. ಅಭಿವೃದ್ಧಿ ವರ್ಸಸ್ ಸುಳ್ಳು. ಹೇಳಿ ನೋಡೋಣ. 3 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, 3 ವರ್ಷ 10 ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಬಿಜೆಪಿಯವರು, ಏನಾದ್ರು ರಾಮನಗರಕ್ಕೆ ಮಾಡಿದ್ರ? ಇಲ್ಲಿ JDS MLA ಇದ್ರು, ಮಾಡಿದ್ರ? ಮಾಡಲಿಲ್ಲ. ಈಗ ಇಕ್ಬಾಲ್ ಬಂದ ಮೇಲೆ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ನೀವೇ ಹೇಳಿದ ಮೇಲೆ ನಾನೇ ಯಾಕೆ ಭಾಷಣ ಮಾಡೋದು? ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಇಕ್ಬಾಲ್ ಒಬ್ಬ ಉತ್ತಮ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಬಂದು ಅನೇಕ ಸಾರಿ ಬಂದಿದ್ದಾರೆ. ಸಾರ್, ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಪ್ರತಿನಿಧಿಸಿದ್ರು ಕೂಡ, ಅವರ ಧರ್ಮಪತ್ನಿ ಪ್ರತಿನಿಧಿಸಿದ್ರು ಕೂಡ ಅಭಿವೃದ್ಧಿ ಆಗಿಲ್ಲ. ಅನೇಕ ಬೀದಿಗಳಲ್ಲಿ ರಸ್ತೆಗಳೆಲ್ಲ ತಿರುಗಾಡ್ಲಿಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಇದೆ. ವಿಶೇಷ ಅನುದಾನ ಕೊಡಿ ಅಂತೇಳಿ ಬಂದು ನನಗೆ ಕೇಳಲಿಕ್ಕೆ ಬಂದಿದ್ರು. ನಾನು ಹೇಳಿದೆ, ಚುನಾವಣೆ ಮುಗಿದ ಮೇಲೆ ಕೊಡೋಣ ಅಂತ ಹೇಳಿದ್ದೀನಿ. ಈಗ ರಾಮನಗರ ಪಟ್ಟಣಕ್ಕೆ ಅಲ್ಲಿಗೆ 125 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಕೊಟ್ಟಿದ್ದೀವಿ.
ಹಿಂದೆ ದೇವೇಗೌಡರ ಕುಟುಂಬ ಇಲ್ಲಿ ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದ್ರಲ್ಲ, ಯಾಕೆ ರಾಮನಗರನ ಹಂಗಿಟ್ಟಿದ್ರು? ಯಾಕೆ ರಾಮನಗರ ಹಂಗಿಟ್ಟಿದ್ರು? ಇದನ್ನ ನೀವು ಪ್ರಶ್ನೆ ಮಾಡಬೇಕು. ಈಗ ನಾವು ಮೇಕೆದಾಟು ಯೋಜನೆ ಜಾರಿ ಮಾಡಿ ಅಂತೇಳಿ, ಕುಡಿಯ ನೀರಿನ ಯೋಜನೆ ಅದನ್ನ ಜಾರಿ ಮಾಡಿ ಅಂತೇಳಿ ಪಾದಯಾತ್ರೆಯನ್ನ ಮೇಕೆದಾಟುವಿಂದ ಬೆಂಗಳೂರವರೆಗೆ ನಾವು ಮಾಡಿದ್ರು. ಅವತ್ತು ಬೆಂಗಳೂರಿಗೆ ಕುಡಿಯ ನೀರು, ರಾಮನಗರಕ್ಕೆ ಕುಡಿಯ ನೀರು, ಚನ್ನಪಟ್ಟಣಕ್ಕೆ ಕುಡಿಯ ನೀರು ಇವೆಲ್ಲನೂ ಕೂಡ ನೀಗಿಸ್ತೇವೆ ಮೇಕೆದಾಟು ಮಾಡಿ. ತಮಿಳುನಾಡಿಗೆ ಇದರಿಂದ ಅನ್ಯಾಯ ಆಗಲ್ಲ. ನಮ್ಮ ರಾಜ್ಯದೊಳಗಡೆ ಮೇಕೆದಾಟನ್ನು ಕಟ್ತೇವೆ. ನಾವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಕುಡಿಯ ನೀರನ್ನು ಕೊಡ್ತೇವೆ, ನಿಮಗೂ ನೀರು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ದೇವೇಗೌಡ, ನರೇಂದ್ರ ಮೋದಿ ಅವರು ಗಂಟಸ್ಸೆ ಗಳಸ್ಯ ಏನ್ ಹೇಳ್ತಾರೆ ದೇವೇಗೌಡರು? ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ. ಅವಿನಾವ ಭಾವ ಸಂಬಂಧ. ಈಗ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡ ಸ್ಟೇಟ್ಮೆಂಟ್ ನೋಡಿದೆ. ದೇವೇಗೌಡರು ಹೇಳ್ತಾರೆ, NDA ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಅಣೆಕಟ್ಟನ್ನು ಕಟ್ತೇವೆ, ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಮಿಸ್ಟರ್ ದೇವೇಗೌಡ್ರೆ, ನರೇಂದ್ರ ಮೋದಿ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ, ಅವಿನಾವ ಭಾವ ಸಂಬಂಧ ಮಾಡಿಸಿ. ಈಗಲೇ ನಿಮ್ಮನ್ನ ಹಿಡ್ಕೊಂಡ್ರಿ ಅವ್ರು ಯಾರು? NDA ಬಂದ ಮೇಲೆ ಮಾಡ್ತಾರಂತೆ, ಈಗ ಮಾಡಲ್ವಂತೆ. ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಬರೀ ಸುಳ್ಳು. ನರೇಂದ್ರ ಮೋದಿ ಅವರು ಸುಳ್ಳುಗಾರ, ಇವರು ದೇವೇಗೌಡರು ಇನ್ನೊಬ್ಬರು ಸುಳ್ಳುಗಾರ. ಇವರು ಪ್ರಧಾನಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಸೊಸೆ MLA ಆಗಿದ್ರು, ಇವ್ರು ರೇವಣ್ಣ ಮಂತ್ರಿ ಆಗಿದ್ರು, ಅವ್ರ ಮಗ ಪ್ರಜ್ವಲ್ MP ಆಗಿದ್ರು. ಯಾಕೆ ಮಾಡಿಸ್ಲಿಲ್ಲ? ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ. ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ 0. ಏನು ಮಾಡಿಲ್ಲ. ಅವ್ರ ಮಾತುಗಳನ್ನ ನಂಬ್ಕಂದ್ರೆ ಜನ ಮೋಸ ಹೋಗ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ. ಬಿಜೆಪಿಯವರು ನಡೆದಿಲ್ಲ, JDSನವರು ಕೂಡ ನಡೆದಿಲ್ಲ. ಅದನ್ನ ನಂಬಕ್ ಹೋಗ್ಬೇಡಿ. ಈಗ ರಾಮನಗರ ಜಿಲ್ಲೆ ನಮ್ಮ ತವರು ಜಿಲ್ಲೆ ಅಂತಿದ್ರು. ನಮಗೆ ಜೀವ ಕೊಟ್ಟಂತ ಜಿಲ್ಲೆ, ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಈಗ ಮಂಡ್ಯಕ್ಕೆ ಹೋಯ್ತಾ ಇದ್ದಾರೆ, ಲೋಕಸಭೆ ನಿಂತ್ಕೊಳ್ಳಕ್ಕೆ ಮಂಡ್ಯಕ್ಕೆ ಹೋಯ್ತಾ ಇದ್ದಾರೆ. ಹೋದ್ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತರು. ಅಲ್ಲಿ ಮಂಡ್ಯದಲ್ಲಿ ಮಗ ಸೋತರು. ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು. ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100ಕ್ಕೆ 100 ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. 100ಕ್ಕೆ 100 ಮಂಡ್ಯದಲ್ಲಿ ಸೋಲ್ತಾರೆ. ಯಾಕೆ ಮಂಡ್ಯ ಜನ ವೋಟ್ ಹಾಕ್ತಾರೆ ಅವರಿಗೆ? ಏನಾದ್ರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ವೋಟ್ ಹಾಕೋದು ಅವ್ರಿಗೆ. ಎಲ್ಲೂ ಮಾಡಿಲ್ಲ. ಆದ್ರಿಂದ DK ಸುರೇಶ್ ಅವರು
ಬರೀ ಕ್ಷೇತ್ರದ ಅಷ್ಟಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಇಡೀ ರಾಜ್ಯದಲ್ಲಿ ಯಾವಾಗಲೂ ನನ್ನ ಹತ್ರ ಮುಖ್ಯಮಂತ್ರಿ ಆಗಿರುವಾಗ ಬರ್ತಾ ಇದ್ರು, ನನಗೆ ದುಡ್ಡು ಕೊಡಿ ಅಂತ ಕೊಡೋರು, ಬಂದು ಹಿಡಿಯೋರು. ಆಗ MP ಗಳ ಎಂಥದ್ದು ಸೆಕ್ರೆಟರಿ ಏನಾಗಿದೆ, ಪಾರ್ಲಿಮೆಂಟರಿ ಸೆಕ್ರೆಟರಿ ಎಲ್ಲ MP ಗಳಿಗೂ 100 ಕೋಟಿ ಕೊಡಿ ಅಂತ ಹೇಳ್ತಾ ಇದ್ರು. ಅಲ್ಲಪ್ಪ, MP ಗಳಿಗೆಲ್ಲ 100 ಕೋಟಿ ಕೊಡಕ್ಕಾಗತ್ತೆ? ಸ್ವಲ್ಪ ಕೊರೋನಾ ಅಂತಂದ್ರೆ ಬಿಡ್ತಿರ್ಲಿಲ್ಲ. ಅದರಿಂದ ಇವರು ಯಾವಾಗಲೂ ಕೂಡ ಜನಪರವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ನೀವು ಮತ್ತೊಮ್ಮೆ ಲೋಕಸಭೆಗೆ ಕಳಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ನೀವು ಇಷ್ಟೊತ್ತು ಕೂಡ ಈ ಉರಿ ಬಿಸಿಲಲ್ಲಿ ನಿಂತಿರೋದು ನೋಡಿದ್ರೆ ನಮ್ಮ ಅಭ್ಯರ್ಥಿ ಡಿ ಕೆ ಸುರೇಶ್ ಸುರೇಶ್ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅಲ್ಲ, ಗೆಲ್ಲಿಸ್ತೀರಿ ಅಲ್ವಾ? ನೀವು ಮನೆಗೆ ಹೋಗಿ ನಮ್ಮ ಗ್ಯಾರಂಟಿಗಳ ಹೇಳೋದ್ರ ಜೊತೆಗೆ ಡಿ.ಕೆ. ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಜನರಿಗೆ ತಿಳಿಸಿ ಅವರು ಆಶೀರ್ವಾದವನ್ನ ಇವರು ಕೊಡೋ ರೀತಿಯಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ಡಿ.ಕೆ. ಸುರೇಶ್ ಅವರಿಗೆ ಶುಭವಾಗಲಿ. ಈಗಾಗಲೇ ಅವರು ಗೆದ್ದಾಯ್ತು, ಎಲೆಕ್ಷನ್ ನಲ್ಲಿ ಗೆದ್ದಾಗ್ಬಿಟ್ಟದೆ. ಎಲೆಕ್ಷನ್ ನಲ್ಲಿ ಗೆದ್ದಾಗಿದೆ. ಆದರೂ ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ನಾವ್ಯಾರು ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ಅವರನ್ನ ಹೆಚ್ಚು ಅಂತರದಿಂದ ಗೆಲ್ಲಿಸ್ಬೇಕು. ಈ ಸಾರಿ 3 ಸಾರಿ ಏನ್ ಅಂತರದಿಂದ ಗೆದ್ದಿದ್ರು ಅದಕ್ಕಿಂತ ಹೆಚ್ಚು ಅಂತರದಿಂದ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಮಾಡ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಇಲ್ಲಿಯವರೆಗೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ವಂದಿಸಿ, ಇದೀಗ ತಾನೇ ತಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಶುಭ ಗಳಿಗೆಯಲ್ಲಿ ನಾಮಪತ್ರವನ್ನ ಸಲ್ಲಿಸಿ ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಗಂಡದಿಯ ಗಂಡು